ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ಒಂದು ಒಳ್ಳೆ ಕಡೆ ನೋಡಿ ಕೆಲಸನ ಅಂತ. ನನಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಒಂದು 20K ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಕೆಲಸನ, ಒಳ್ಳೆ ಜಾಬ್ನ ಅಂತಾನೆ ಹೇಳಿದ್ದೀನಿ. ಎಲ್ಲ ಆಗಲೇ ನೀನೇ ನಿರ್ಧಾರ ತಗೊಬಿಟ್ಮೇಲೆ ನನಗೇನು ಹೇಳ್ತಿದ್ದೀನಿ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತ. ನಾನು ಪಾಪ ನಿನಗೇನಾದರೂ ಕೊಡಿಸ್ತೀನೋ ಬಿಡಿಸ್ತೀನೋ ಏನೂ ಕೊಡಿಸಲ್ವಲ್ಲ ನೀನು ಕೇಳಿದ್ದು. ಅದಕ್ಕೆ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದಿ ತಾನೇ. ಜನ ನೋಡಿದವರು ಊರಲ್ಲಿ ನೋಡು ಈ ನನ್ನ ಮಗನಿಗೆ ಹೆಂಡ್ತಿನ ಸಾಕಕ್ಕೆ ಯೋಗ್ಯತೆ ಇಲ್ಲ, ಅದಕ್ಕೆ ಹೆಂಡ್ತಿನ ಕೆಲ್ಸಕ್ಕೆ ಹೋಗಿ ಕಳಿಸ್ತವನೆ ಅಂತ ಅನ್ಕೋಬೇಕಲ್ಲ, ಅದಕ್ಕೆ ಹೋಯ್ತೀಯ ಅಲ್ವಾ ಪಾಪ. ಅದೇನೋ ಅಂತಾರಲ್ಲ, ಜನಗಳು ಎಲ್ಲದಕ್ಕೂ ಆಡ್ಕೋತಾರೆ. ಯಾವ್ದಕ್ಕೆ ತಾನೇ ಆಡ್ಕೊಳ್ಳಲ್ಲ ಹೇಳು? ಎಲ್ಲದಕ್ಕೂ ಆಡ್ಕೋತಾರೆ. ಅವ್ರ ಮನೆ ತೂತ್ನ ಮುಚ್ಕೊಡಲ್ಲ, ಕಂಡವ್ರ ಮನೆ ತೂತ್ನೆ ಮುಚ್ಚಕ್ ಬರೋದು, ಕಂಡವ್ರ ಮನೆಗೇನೆ ಮಾತಾಡಕ್ ಬರೋದು. ಫಸ್ಟ್ ಅವ್ರವ್ರ ತೂತ್ಗಳು ಎಷ್ಟೊತ್ತಿರ್ತಾವ ಅವ್ರವ್ರ ಮನೆಗಳಲ್ಲಿ, ಅದನ್ನ ಯಾರು ಮುಚ್ಕೊಡಲ್ಲ. ಬೇರೆಯವ್ರದೇನೆ ಹಂಗದೆ ಹಿಂಗದೆ, ಅವಳು ಆ ಬಟ್ಟೆ ಹಾಕೊಂಡವಳೆ, ಇವಳು ಈ ಬಟ್ಟೆ ಹಾಕೊಂಡವಳೆ, ಅವಳು ಹಂಗೆ ಕಾಣ್ತಾಳೆ ಹಿಂಗೆ ಕಾಣ್ತಾಳೆ ಅಂತಾನೆ ಅನ್ನೋದು. ಕಟ್ಟರೆ ಏನೋ ಗಾದನೆ ಆಗಲ್ಲ, ಅದೆಂಗೋ ನಾನು ಬರೋದು ಬಾಯಿಗೆ ಹಂಗೆ ಜನಗಳು. ಅದೇ ನೀನು ಕೊಡಿಸ್ತೀಯಾ? ಕೊಡಿಸಲ್ಲ ಅಂತ ಏನು ಹೇಳಲ್ಲ. ಇವಾಗೇನು ನಾನು ಕೇಳಿರ್ತೀನಿ, ಕೊಡಿಸ್ತೀಯಾ? 6 ತಿಂಗಳಿಗೋ ವರ್ಷಕ್ಕೂ ಕೊಡಿಸ್ತೀಯ ಏನಾದರೂ ಒಂದು ಕೇಳ್ಬಿಟ್ರೆ ನಾನು ಹಂಗೇನೇನೆ. ಕೇಳಿದ ತಕ್ಷಣ ಯಾವತ್ತಾರು ಏನಾದರೂ ಕೊಡಿಸಿದ್ಯಾ ನೀನು ಹೇಳು? ಇಲ್ಲ. 1 ರೂಪಾಯಿಗೂ ಕೊಡು 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 ಅಂತ ಅನ್ಬೇಕು. ಮಂಗಳಾರತಿ ತಟ್ಟೆಗೂ ಕೂಡ ಕಾಸು ಕೊಡು ಕಾಸು ಕೊಡು ಅಂತ ಕೇಳ್ಕೊಂಡು ಕುತ್ಕೋಬೇಕು ನಿನ್ನ ಹತ್ರ. ನನ್ನೇನು ಭಿಕ್ಷುಕಿ ಅನ್ಕೋಬಿಟ್ಟಿದ್ಯಾ? ಎಂಟಿ ಅಂತ ಏನು ಭಿಕ್ಷುಕಿ ಅನ್ಕೋಬಿಟ್ಟಿದ್ದೀರಾ? ಎಂಟಿ ಅಂತಂದ್ರೆ ಎಲ್ಲದಕ್ಕೂ ಕೇಳ್ಕೊಂಡು ಕುತ್ಕೋಬೇಕು ಅಂತ. ಯಾಕೆ ನಿಮಗೆ ಗೊತ್ತಾಗಲ್ವಾ? ಎಂಟಿಗೂ ಕೂಡ ಖರ್ಚಿರ್ತದೆ ಅವಳಕ್ಕೂ ಕೊಡೋಣ ಕಾಸು ಮಟ್ಟನ ಅನ್ನೋದು ಯಾಕೆ ಜ್ಞಾನನೇ ಇರಲ್ವೇ? ಅದಕ್ಕೆ ನಾನು ಕೆಲ್ಸಕ್ಕೆ ಹೋದ್ರೆ ನಾನು ಇಷ್ಟ ಬಂದು ನಾನು ತಗೋಬೋದು. ನಿನ್ನ ಹತ್ರ ಏನು ಕೊಡು ಪಡು ಅಂತ ಕೇಳ್ಕೊಂಡು ಕುತ್ಕೊಳ್ಳೋಕ್ಕಾಗ್ತದೆ? ನನಗೇನು ಅವಶ್ಯಕತೆ ಇರುತ್ತೋ ನನಗೆ ಬೇಕಪ್ಪ ಐಟಮ್ ತಗೊಳಕಾರ ಆಗಲಿ ಬಿಡು. ಮತ್ತೆ ಹಿಂಗೆಲ್ಲಾರ ಹೋದಾಗ ಅದು ಇದು ತಗೊಳಕಾರ ಆಯ್ತದೆ ನನಗೆ. ಅದು ಬಿಟ್ಬಿಟ್ಟು ಎಲ್ಲದಕ್ಕೂ ನಿನ್ನೆ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತೆ ನಾನು? ಏನೋ ಅಂತಾರಲ್ಲ ಹಂಗೆ, ಅರ್ಥ ಆಗದೋದ್ರಿಗೆ ಎಷ್ಟು ಬಡ್ಕೊಂಡ್ರೇನು, ನಾವು ಬಡ್ಕೊಂಡು ನಮ್ಮ ಬಾಯಿ ನಲ್ಬೇಕಷ್ಟೇ. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ನಾನು ಕೆಲ್ಸಕ್ಕೆ ಹೋದ್ರೆ ನಾನು ಬೇಕಾದದ್ದು ನಾನು ತಗೋಬೋದು. ಸ್ಯಾಲ್ರಿ ಬಂದು ನಾನು ಇಷ್ಟ ಬಂದು ನಾನು ತಗೋಬೋದು. ಅದು ಬಿಟ್ಬಿಟ್ಟು ಎಲ್ಲದಕ್ಕೂ ನಿನ್ನ ಕೈ ಕೆಳಗಡೆನೇ ಕುತ್ಕೊಂಡಿರೋಕೆ ನನಗೂ ಆಗಲ್ಲ. ಈಗ ನಾನು ಕೆಲ್ಸಕ್ಕೆ ಹೋಗ್ಬೇಡ ಅಂತಂದ್ರೆ ಏನು ಮಾಡ್ತೀಯ ನೀನು? ನೀನು ಹೋಗು ಅಂದ್ರೂ ಹೋಯ್ತೀನಿ, ನೀನು ಹೋಗ್ಬೇಡ ಅಂದ್ರೂ ನಾನು ಹೋಯ್ತೀನಿ, ಆಯ್ತಾ? ನಾನು ಯಾವುದನ್ನು ನಿನ್ನ ಮಾತನ್ನ ಇನ್ನು ನಾನು ಕೇಳಿಕೊಳ್ಳೋ ಮಗಳೇ ಅಲ್ಲ. ಸಾಕು ಕೇಳಿದ್ದು ಇಷ್ಟು ದಿನ. ಹೇಳಿದ್ದು ಆಯಿತು, ಕೇಳಿದ್ದು ಆಯಿತು. ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದಮೇಲೆ ನಮ್ಮದನ್ನು ನಾವು ನೋಡ್ಕೊಳ್ಳೋದನ್ನು ಕಲಿಬೇಕು. ಹೆಣ್ಮಕ್ಳು ಕೂಡ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಅರ್ಥ ಆಗಬೇಕು ಜೀವನದಲ್ಲಿ. ಯಾಕಂದರೆ ಯಾವ ಕ್ಷಣದಲ್ಲಿ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಿನ ಜಗತ್ತಿನಲ್ಲಿ, ಈಗಿನ ಈ ಫುಡ್ಡು ವೇರಿಯೇಷನ್ ಅದು ಇದರಲ್ಲಿ. ಅದಕ್ಕೆ ನಮ್ಮದೇ ಆದ ಒಂದು ಸ್ವಲ್ಪ ಸಂಪಾದನೆ ನಾವು ಮಾಡ್ತಿದ್ದಾಗ ನಮಗೂ ಕೂಡ ಸ್ವಲ್ಪನಾದರೂ ಬೆಲೆನೇ ಇರುತ್ತೆ. ಸೊ ನಾವು ಕೂಡ ಮುಂದಕ್ಕೆ ಫ್ಯೂಚರ್ಗೆ ಅಂತ ನಾವು ಕೂಡ ಏನಾದರೂ ಒಂಚೂರು ಸೇವಿಂಗ್ಸ್ ಅದು ಇದು ಅಂತ ಮಾಡ್ಕೊಂಡು ನಮ್ಮದೇ ಆದ ಒಂಚೂರು ವ್ಯವಹಾರ ಮಾಡಿಕೊಂಡ್ರೆ ಕೂಡ ನಮ್ಮದೊಂದು ಮುಂದಿನ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ. ಓಹೋ ಹಂಗಾರೆ ನಿನ್ನನ್ನು ನಾನು ಬೀದಿಗೆ ತಳ್ಬಿಡ್ತೀನಿ ಅಂತನಾ? ಮುಂದಿನ ಭವಿಷ್ಯದ ಬೇರೆ ಅಂತ ಮಾತಾಡ್ತಿದ್ಯಲ್ಲ. ಏನೋ ಮಾಡ್ಕೊ, ನಿನ್ನ ಇಷ್ಟ ಬಂದಂಗೆ. ನಿನಗೆ ಹೇಳೋಕ್ಕಾಗಲ್ಲ, ಬಾಯಿ ಕೊಡೋಕ್ಕಾಗಲ್ಲ. ಅದೇನು ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ. ಅದೆಷ್ಟು ದಿನ ದಬ್ಬಾಕ್ತೀಯೋ ಮಂಟ್ತೀಯೋ ನಾನು ಕಂಡಿದ್ದೀನಿ. ಏನು ಕೆಲ್ಸಕ್ಕೆ ಹೋಗಿ ತಿರ್ಗಾ ಮನೆಗೆ ಬಂದು ದುಡ್ದು ಮನೇಲೂ ಮಾಡಿ ಅಲ್ಲೂ ಮಾಡಿ ಇದು ಮಾಡೋದು ಅಷ್ಟು ಸುಲಭ ಅಂತ ಅನ್ಕೊಬಿಟ್ಟವಳೆ. ಅಯ್ಯೋ, ಯಾಕೆ ನಾನು ಮದುವೆ ಮುಂಚೆ ಹೋಯ್ತಿರ್ಲಿಲ್ವ? ಹೋಯ್ತಿದ್ದೆ ತಾನೇ, ಮತ್ತೆ ಇವಾಗ ಏನು ಸ್ಪೆಷಲ್? ಮದುವೆ ಮುಂಚೆ ನಿಮ್ಮಮ್ಮ ಮಾಡಿ ಇಕ್ಕಿತ್ತಿದ್ರು, ನೀನು ಹಾಕೊಂಡು ನಿನ್ನ ಪಾಡು ನೀನು ಹೊಂಟೋಗ್ತಿದ್ದೆ. ಇವಾಗ ಇಲ್ಲಿ ಮಾಡಿ ಮಟ್ಟಿ ಮಗಿನ ನೋಡಿಕೊಂಡು ನಿನ್ನ ಕೆಲ್ಸಕ್ಕೆ ಹೋಗಿ ತಿರ್ಗಾ ಬಂದು ತಿರ್ಗಾ ಮಾಡಿ ಮಟ್ಟಿ ಅನ್ನೋಷ್ಟರಲ್ಲಿ ಆಯ್ತದೆ. ನೋಡು ನಿನ್ನ ಬಾಯಲ್ಲೇ ಬರ್ತಲ್ಲ. ಮದುವೆಗೂ ಮುಂಚಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅರ್ಥ ಆಯ್ತಾ? ಅದಕ್ಕೆ ಹೇಳೋದು, ಸ್ವಲ್ಪ ಬುದ್ಧಿ ಬೆಳೆಸ್ಕೋ, ಸ್ವಲ್ಪ ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡು, ಸ್ವಲ್ಪ ಕೂಡಿಕ್ಕು ಅಂತ ಹೇಳೋದು. ಅದಕ್ಕೆ ನಾನು. ಆದರೆ ನಾನು ಏನು ಹೇಳಿದ್ರು ನಿನಗೆ ತಲೆಗೆ ಹೋಗಲ್ಲ. ನಾನು ಹೇಳೋದೆಲ್ಲ ತಪ್ಪು ಅಲ್ವಾ? ಕರ್ಮ ಹೋಗಿ ಗೊತ್ತಾಗಿ ಒಂದು ಲೋಟ ಕಾಫಿ ಮಾಡ್ಕೊಬರೋದು ನನಗೆ.